ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳ ಇಂಟಿಗ್ರಲ್ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋ ಡಿಸ್ಕಸ್ ಮಾಡೋಣ. ನಿಮ್ಮ ಇಂಟಿಗ್ರಲ್ಸ್ ಚಾಪ್ಟರಲ್ಲಿ ಯಾವ್ದು ಇಂಪಾರ್ಟೆಂಟು, ಯಾವ ಟಾಪಿಕ್ಸು ಇಂಪಾರ್ಟೆಂಟ್ ಕ್ವಶನ್ಸು, ಯಾವ ಟಾಪಿಕ್ಸ್ನ ಜಾಸ್ತಿ ಕ್ವಶನ್ಸ್ ರಿಪೀಟ್ ಆಗುತ್ತೆ ಎಲ್ಲಾದರೂ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಮಕ್ಕಳೇ, ಸೊ ನಿಮ್ಗೊಂದು ಗುಡ್ ನ್ಯೂಸ್ ಆ್ಯಂಡ್ ಒಂದು ಬ್ಯಾಡ್ ನ್ಯೂಸ್. ಸರ್ ಏನು ಸರ್ ಅದು? ಫಸ್ಟ್ ವಿಲ್ ಡಿಸ್ಕಸ್ ಬ್ಯಾಡ್ ನ್ಯೂಸ್. ಓಕೆ, ಸೊ ವಾಟ್ ಈಸ್ ದ ಬ್ಯಾಡ್ ನ್ಯೂಸ್? ಸೊ ಡೆಫಿನೆಟ್ಲಿ ಮಕ್ಕಳೇ, ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಪೇಪರಲ್ಲಿ ಸೊ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಬಂದು ಇಂಟಿಗ್ರಲ್ಸೇ ಆಗಿರುತ್ತೆ. ನಾಟ್ ಓನ್ಲಿ ದ್ಯಾಟ್, ಸೊ ನಾನು ಬೆಳಗ್ಗೆಯಿಂದ ಕೂತ್ಕೊಂಡು ಆಲ್ಮೋಸ್ಟ್ ಐ ವಾಸ್ ಚೆಕಿಂಗ್ ನಿಮ್ಮ 23 ಪೇಪರು, 2024 ಮಾಡೆಲ್ ಪೇಪರು, ಅದು ಪ್ರೀವಿಯಸ್ ಪೇಪರ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ, ಸೀಯಿಂಗ್ ಆಲ್ ರೆಡ್ಯೂಸ್ ಪೋರ್ಷನ್ಸ್ ಅಂಡ್ ಆಲ್. ನಾನು ವಾಟ್ ಎವರ್ ವಿ ಅಬ್ಸರ್ವ್ಡ್ ಮಕ್ಕಳೇ, ಸೊ ಇಂಟಿಗ್ರಲ್ಸಲ್ಲಿ ಪ್ರತಿ ವರ್ಷವೂ ಆಲ್ಮೋಸ್ಟ್ ಕ್ವಶನ್ಸ್ನ ರಿಪೀಟ್ ಮಾಡೋದಿಲ್ಲ. ದೇ ವೋಂಟ್ ರಿಪೀಟ್ ದ ಕ್ವಶನ್ಸ್ ತುಂಬ. ಇನ್ಫ್ಯಾಕ್ಟ್ ಐ ಪ್ರಿಪೇರ್ ದ PDF ಆಲ್ಸೋ, ಎಲ್ಲ ಕ್ವಶನ್ಸೂ ಇನ್ಕ್ಲೂಡಿಂಗ್ 2024 ಮಾಡೆಲ್ ಪೇಪರ್ಸ್. ಸೊ ಈ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟ್ 100 ಕ್ವಶನ್ಸ್ ಇದೆ. ಕ್ವಶನ್ ಪೇಪರಲ್ಲಿ 100 ಕ್ವಶನ್ಸ್ ಇದೆ. ಸೊ ಡು ನಾಟ್ ವರಿ ಮಕ್ಕಳೇ, ಸೊ ತಲೆ ಕೆಡ್ಸ್ಕೊಬೇಡಿ. ಅಫ್ಕೋರ್ಸ್ ಈಗ ಯಾರಾದರೂ 80 ಔಟ್ ಆಫ್ 80 ಏಮ್ ಮಾಡ್ತಾ ಇದ್ದಾರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ, ಇಂಟಿಗ್ರಲ್ಸ್ ಅಂತ ನಿಮ್ಗೆ ಗೊತ್ತಿರಲೇಬೇಕು. ಸೊ ದಿಸ್ ಇಸ್ ದ ಬ್ಯಾಡ್ ನ್ಯೂಸ್. ಸೊ ಡೆಫಿನೆಟ್ಲಿ ಕ್ವಶನ್ಸ್ ಅಂತೂ ತುಂಬ ಕಡಿಮೆ ಚಾನ್ಸಸ್ ಸೇಮ್ ಕ್ವಶನ್ ರಿಪೀಟ್ ಆಗೋದು. ಆ್ಯಂಡ್ ದಿಸ್ ಕ್ವಶನ್ಸ್ ಗೋನ್ ಬಿ ದ ಮೋಸ್ಟ್ ಟಫೆಸ್ಟ್ ಇನ್ ಆಲ್ ದ ಎಂಟೈರ್ ಮ್ಯಾಥ್ಸ್ ಪೇಪರ್. ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಸೊ ಡು ನಾಟ್ ವರಿ ಮಕ್ಕಳೇ, ಸೊ ಎಂಟೈರ್ ಇಂಟಿಗ್ರಲ್ಸ್ನ ಐ ಆಮ್ ಗೋಯಿಂಗ್ ಟು ಫಿನಿಶ್ ಮ್ಯಾಕ್ಸಿಮಮ್ ಇನ್ನೊಂದು 8ರಿಂದ ಒಂದು 8 ಅವರ್ಸ್ ಅಂದ್ಕೊಂಡಿದ್ದೀನಿ. ಸೊ 8 ಅವರ್ಸ್ ಅಂದರೆ ಒಂದು ಪ್ಲಸ್ ಆರ್ ಮೈನಸ್ ಅಂತ ಆಗೋದಿಲ್ಲ, ಪ್ಲಸ್ 1 ಅವರ್ 2 ಅವರ್ಸ್ ಆಗ್ಬೋದು. ವಿತಿನ್ ದ್ಯಾಟ್ ಎಂಟೈರ್ ಇಂಟಿಗ್ರಲ್ಸ್ನ ವಿ ವಿಲ್ ಬಿಕಮ್ ತರೋ ಫ್ರಮ್ ಬೇಸಿಕ್ಸ್ ಟು ಎಕ್ಸ್ಪರ್ಟ್. ಯಾವುದೇ ಕ್ವಶನ್ ಅವ್ರು ಒಂದು ವೇಳೆ ಕ್ವಶನ್ ಚೇಂಜ್ ಮಾಡಿಕೊಟ್ರು ಸೊ ನೀವು ಆನ್ಸರ್ ಮಾಡೋಷ್ಟು ಎಕ್ಸ್ಪರ್ಟೈಸ್ ನಾನು ಮಾಡ್ತೀನಿ. ತಲೆ ಕೆಡ್ಸ್ಕೊಂಬಿಡಿ. ಜಸ್ಟ್ ಗಿವ್ ಮಿ 8 to 10 ಅವರ್ಸ್ ಆಫ್ ಯುವರ್ ಟೈಮ್. ಓಕೆನಾ? ದಟ್ಸ್ ಆಲ್ ಮಕ್ಕಳೇ. ಓಕೆ, ಆ್ಯಂಡ್ ಆದಮೇಲೆ ನೀವು ಹೇಗೆ ತರೋ ಆಗ್ಬೇಕಂತ ಹೇಳಿದ್ರೆ, ನಿಮ್ಮ ಎಕ್ಸಾಮಲ್ಲಿ ಅದು ಬರುತ್ತಲ್ಲ ಕ್ವಶನ್ಸು, ಇಂಟಿಗ್ರಲ್ಸ್ ಕ್ವಶನ್ನ ಫಸ್ಟ್ ಮಾಡ್ಬೇಕು ನೀವು. ಇಂಟಿಗ್ರಲ್ ಕ್ವಶನ್ಸ್ನ ಹುಡುಕೊಂಡು ಫಸ್ಟ್ ಆ ಕ್ವಶನ್ನ ಹೊಡಿಬೇಕು ನೀವು. ಅರ್ಥ ಆಯ್ತಾ? ಅಷ್ಟು ನೀವು ತರೋ ಆಗ್ತೀರ ಮಕ್ಕಳೇ. ಸೊ ಡು ನಾಟ್ ವರಿ. ಆ್ಯಂಡ್ ಇವತ್ತು ಸಂಡೇ ಆ್ಯಕ್ಚುಲಿ. ಸೊ ಇವತ್ತೇ ನನ್ನ ಲೆಕ್ಚರ್ಸ್, ಇವತ್ತೇ 3 ಲೆಕ್ಚರ್ಸ್ ಅಪ್ಲೋಡ್ ಮಾಡ್ತೀನಿ. ಐ ಆಮ್ ಗೋನ್ ಅಪ್ಲೋಡ್ 3 ಲೆಕ್ಚರ್ಸ್ at 2 o'clock, 5 o'clock, 7 o'clock. ಆ್ಯಂಡ್ ಯಾರಾದರೂ someone if is watching after some days, ಸೊ ಕೆಲವೊಬ್ರು ಎಕ್ಸಾಮ್ ಬಿಫೋರ್ ನೋಡ್ತಾ ಇರ್ತಾರೆ, ಐ ವಿಲ್ ಗಿವ್ ಆಲ್ ದ ವೀಡಿಯೋಸ್ ಆಫ್ ಇಂಟಿಗ್ರೇಷನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಜಸ್ಟ್ ಹೋಗಿ ಚೆಕ್ ಮಾಡಿ, ಯು ವಿಲ್ ಗೆಟ್ ಔಟ್ ಆಫ್ ಇನ್ ಇಂಟಿಗ್ರೇಷನ್. ಓಕೆ, ಯು ಹ್ಯಾವ್ ಟು ಸ್ಕೋರ್ 20 out of 20. ಇದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಸೊ ಕಮಿಂಗ್ ಟು ದ ಕ್ವಶನ್ಸ್, ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತು ಚೇಂಜ್ ಆಗುತ್ತೆ ಅಂತ. ಅಫ್ಕೋರ್ಸ್ ಕ್ವಶನ್ಸ್ ಅವರು ಪ್ರತಿ ವರ್ಷವೂ ಡಿಫ್ರೆಂಟ್ ಕೊಡ್ತಾರೆ, ಬಟ್ ಆದರೆ ಟಾಪಿಕ್ಸ್ ರಿಪೀಟ್ ಮಾಡ್ತಾ ಇದ್ದಾರೆ. ನಾನೇನು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಕ್ವಶನ್ಸು ಹೊಸ ಕ್ವಶನ್ಸ್ ಕೊಡ್ತಾ ಇರ್ತಾರೆ, ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಬಟ್ ಟಾಪಿಕ್ಸ್ ಸೇಮ್ ಇರುತ್ತೆ ಮಕ್ಕಳೇ. ಸೊ ಇಫ್ ಯು ಅಬ್ಸರ್ವ್ ಟಾಪಿಕ್ಸ್ನು, ಫಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ದ 6 ಮಾರ್ಕರ್ಸ್. ಸೊ 6 ಮಾರ್ಕರ್ಸಲ್ಲಿ ಯೂಶಲಿ ನಾನು ಕ್ವಶನ್ಸ್ ತೋರಿಸ್ತೀನಿ ನಿಮಗೆ ಯೂಶಲಿ. ಸೊ 6 ಮಾರ್ಕರ್ಸಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಪ್ರಾಪರ್ಟೀಸ್ ಮೇಲೆ ಇಲ್ಲಿವರೆಗೂ 2014 ಹಿಡಿದು ಇಲ್ಲಿವರೆಗೂ ಪ್ರಾಪರ್ಟೀಸ್ ಮೇಲೇ ಕ್ವಶನ್ಸ್ ಕೇಳ್ತಾರೆ. ಒಂದು ಪ್ರೂಫ್ ಇರುತ್ತೆ, ಅದಾದಮೇಲೆ ಅದ್ರ ಜೊತೆ ಒಂದು ಸಣ್ಣ ಕ್ವಶನ್ ಇರುತ್ತೆ, 2+3 or 3+2 ಆ ಥರ ಕ್ವಶನ್ ಕೇಳ್ತಾರೆ. ಸೊ ಆ ಕ್ವಶನ್ ಐ ಶೋ ಆಲ್ ದ ಕ್ವಶನ್ಸ್, ನಾವು ಯಾವತ್ತು ಕ್ವಶನ್ ಬರುತ್ತೆ ಅಂದ್ಬಿಟ್ಟು ಅದು ಒಂದು ಕೇಳ್ತಾ ಇದ್ದಾರೆ. 5 ಮಾರ್ಕರ್ಸಲ್ಲಿ ಇಲ್ಲಿವರೆಗೂ ಮೋಸ್ಟ್ ಆಫ್ ಟೈಮ್ ನಾನು ನೋಡ್ದಂಗೆ 5 ಮಾರ್ಕರ್ಸಲ್ಲಿ ಅಗೇನ್ ದೇರ್ ಆಸ್ಕಿಂಗ್ ದಟ್ ಸೊ ಯಾವುದಾದ್ರು ಒಂದು ಇದು ಪ್ರಾಪರ್ಟೀಸ್ ಇಲ್ಲೂ ಅಷ್ಟೇ, ಇದು ಅಷ್ಟೇ ಒಂದು ಪ್ರೂಫ್ ಪ್ಲಸ್ ಪ್ರಾಪರ್ಟಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಬೇಸಿಕಲಿ ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಈ 1/x² + a², x² - a², ಯಾವುದಾದ್ರೂ ಒಂದು ಪ್ರೂಫ್ ಕೊಡ್ತಾರೆ, 1/√x² - a². ಸೊ ಈ ಥರ ಯಾವುದಾದ್ರೂ ಒಂದು ಪ್ರೂಫ್ ಕೊಟ್ಬಿಟ್ಟು ಅದ್ರ ಜೊತೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಪ್ರತಿ ವರ್ಷವೂ ಏನೋ ಒಂದು ಚೇಂಜ್ ಮಾಡ್ತಾ ಇರ್ತಾರೆ ಅದರಲ್ಲಿ. ಓಕೆ, ಸೊ ಐ ಹ್ಯಾವ್ ಸೀನ್ ಸಮ್ ಟೈಮ್ ಇದನ್ನು ಸೇಮ್ ಕೇಳಿರ್ತಾರೆ, ಬಟ್ ಅದ್ರ ಜೊತೆ ಕ್ವಶನ್ ಡಿಫ್ರೆಂಟ್ ಕೇಳಿರ್ತಾರೆ. ಸೊ ಐ ವಿಲ್ ಶೋ ಆಲ್ ದ ಕ್ವಶನ್ಸ್ 1 by 1 ಯಾವ ಥರ ಕ್ವಶನ್ಸ್ ಅಂದ್ಬಿಟ್ಟು. ಬಟ್ ಡೋಂಟ್ ವರಿ, ಐ ವಿಲ್ ಟೀಚ್ ಯು ಇನ್ಕ್ಲೂಡಿಂಗ್ ದ ಪ್ರೂಫ್ಸ್ ಎಲ್ಲದನ್ನು ಟೀಚ್ ಮಾಡ್ತೀನಿ. ಓಕೆ, ಅದಾದಮೇಲೆ ಸೊ ಇದು 5 ಮಾರ್ಕ್ಸ್ ಆಯಿತು, ಇದು 6 ಮಾರ್ಕ್ಸ್ ಆಯಿತು. 3 ಮಾರ್ಕ್ಸ್ ನಾನು ನೋಡ್ದಂಗೆ ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ಸ್ ನೋಡ್ದಂಗೆ, ಸೊ 3 ಮಾರ್ಕರ್ಸಲ್ಲಿ ಯು ಗೆಟಿಂಗ್ ದ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಕ್ವಶನ್ಸ್ ಬರೋದು ಒಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಕ್ವಶನ್ ಬರುತ್ತೆ. ಇಟ್ಸ್ ಲೈಕ್ ನಮ್ಮ ಡಿಫ್ರೆನ್ಸೇಷನಲ್ಲಿ UL ಇದೆಯಲ್ವಾ, ಆ ಥರ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಇರುತ್ತೆ. ಸೊ ಈ ಪಾರ್ಟ್ಸ್ ಮೇಲೆ ಕ್ವಶನ್ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಬರುತ್ತೆ. 2 ಮಾರ್ಕರ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಒಂದು ಬಂದು ಡೆಫಿನೆಟ್ ಇಂಟಿಗ್ರಲ್ಸ್ ಬರುತ್ತೆ, ಇನ್ನೊಂದು ಬಂದು ಇಂಡೆಫಿನೆಟ್ ಇಂಟಿಗ್ರಲ್ಸ್ ಬರುತ್ತೆ. ಒಂದು ಡೆಫಿನೆಟ್, ಇನ್ನೊಂದು ಇಂಡೆಫಿನೆಟ್ ಮೇಲೆ ಕ್ವಶನ್ ಕೇಳ್ತಾರೆ. 1 ಮಾರ್ಕರ್ಸಲ್ಲಿ ಸಿಮಿಲರ್ ಟೈಪ್ ಆಫ್ ಕ್ವಶನ್ ರಿಪೀಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು 1 ಮಾರ್ಕರ್ಸ್ ಚೆಕ್ ಮಾಡಿದ್ರೆ, ಸೊ 1 ಮಾರ್ಕರ್ಸಲ್ಲಿ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಈಗ ದೀಸ್ ಆರ್ ಕೈಂಡ್ ಆಫ್ ಕ್ವಶನ್ ದೇರ್ ಆಸ್ಕಿಂಗ್. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ secant x plus
ನೋಡಿ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಇನ್ನೊಂದು ಕ್ವಶನ್ ಕೇಳಿದರೆ 2022 ಅಲ್ಲಿ. ಈವನ್ ನಿಮ್ಮ 2024 ಮಾಡಲ್ ಅಲ್ಲ 2023 ಕ್ವಶನ್ ಪೇಪರ್ಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಕೇಳಿದೆ, ಇ ಪವರ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ. ಸೊ ನೀವು ಪ್ರೀವಿಯಸ್ ಇಯರ್ಸ್ 1 ಮಾರ್ಕರ್ಸ್ ಚೆಕ್ ಮಾಡಿಕೊಂಡ್ರು ಅದೇ ಟೈಪ್ ಕ್ವಶನ್ಸು ಈವನ್ ದ 1 ಮಾರ್ಕರ್ಸಲ್ಲಿ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ 1 ಮಾರ್ಕರ್ಸಲ್ಲಿ ಇನ್ ಟರ್ಮ್ಸ್ ಆಫ್ ಏನದು MCQs ಪಾಯಿಂಟ್ ಆಫ್ ಕೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಸೊ 1 ಮಾರ್ಕರ್ಸ್ ಆ ರೀತಿ ಬರುತ್ತೆ. ಸೊ 2 ಮಾರ್ಕರ್ಸ್ ಆಸ್ ಐ ಟೋಲ್ಡ್ ಯು, ಸೊ ದೇ ವಿಲ್ ಬಿ ಆಸ್ಕಿಂಗ್ ಮೋರ್. ಮೋಸ್ಟ್ ಆಫ್ ದ ಟೈಮ್ ನೀವು 2 ಮಾರ್ಕರ್ಸ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ, ಈ PDF ನಾನು ಅಪ್ಲೋಡ್ ಮಾಡ್ತೀನಿ ಸಿಂಪ್ಲಿಫೈಡ್ ಮೆಂಟ್ಸ್ ಆ್ಯಪಲ್ಲಿ, ಯು ಕ್ಯಾನ್ ಡೌನ್ಲೋಡ್ ಇಟ್. ನೀವು ಫಸ್ಟ್ ಏನು ಮಾಡ್ತಾರೆ ಗೊತ್ತಾ, ಫಸ್ಟು ನಾನು ಹಾಕೋ ಲೆಕ್ಚರ್ಸ್ ಎಲ್ಲ ಫಸ್ಟ್ ಕಂಪ್ಲೀಟ್ ಮಾಡಿಬಿಡಿ ಆಯಿತಾ. ಫಸ್ಟ್ ಎಲ್ಲ ಲೆಕ್ಚರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಈ PDF ತೊಗೊಳ್ಳಿ. ಈ PDF ತೊಗೊಂಡು ಐ ಆಮ್ ವೆರಿ ಮಚ್ ಶೋರ್ ನೀವು ಯಾವುದೇ ಕ್ವಶನ್ ನೋಡಿದ್ರೆ ಈಸಿ ಇದೆ, ಇದು ಈಸಿ ಇದೆ, 5 ಮಾರ್ಕರ್ಸು ಈಸಿ, 6 ಮಾರ್ಕರ್ಸು ಈಸಿ, ಐ ನೋ ಎವ್ರಿಥಿಂಗ್, ಯು ಬಿ ನೋಯಿಂಗ್ ಎವ್ರಿಥಿಂಗ್. ಅದು ನಿಯರ್ಲಿ ಇದ್ರಲ್ಲಿ 100 ಕ್ವಶನ್ಸ್ ಇದೆ. ನಾನು ಮೋರ್ ದೆನ್ 100 ಕ್ವಶನ್ಸ್ ಬೈ ಲೆಕ್ಚರ್ಸಲ್ಲೇ ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀನಿ. ಸೊ ನೀವು ತಲೆನೇ ಕೆಡ್ಸ್ಕೊಬೇಡಿ, ಓಕೆ. ಸೊ ಇದಾದಮೇಲೆ ಫಸ್ಟ್ ಲೆಕ್ಚರ್ಸ್ ಕಂಪ್ಲೀಟ್ ಮಾಡಿ, ಅದಾದಮೇಲೆ ಇದನ್ನು ನೀವು ರೆಫರ್ ಮಾಡಿ, ಓಕೆ. ಸೊ ಈ ಥರ 2 ಮಾರ್ಕರ್ಸ್ ಪ್ರತಿ ವರ್ಷ ನೋಡಿದ್ರು ಏನೋ ಒಂದು ಚೇಂಜ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ಸಮಥಿಂಗ್ ದೇ ಆರ್ ಚೇಂಜಿಂಗ್. ಬೇರೆ ಕ್ವಶನ್ಸ್ ನಾವು ಪ್ರಾಬಿಲಿಟಿ, 3D ಜಾಮಿಟ್ರಿ ಇಲ್ಲ ರಿಲೇಷನ್ಸ್ ಫಂಕ್ಷನ್ಸ್ ನೋಡಿದ್ರೆ ಅದು ಯಾವುದೋ 2-3 ಕ್ವಶನ್ಸ್ ಇದೆ, ಅದನ್ನ ಕ್ವಶನೇ ರಿಪೀಟ್ ಹೊಡಿತಾ ಇರ್ತಾರೆ. ಇನ್ಫ್ಯಾಕ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ನಾವು ಚೆಕ್ ಮಾಡಿದಾಗ, ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ ಚೆಕ್ ಮಾಡಿದಾಗ ಅದೇ ಟೈಪ್ ಕ್ವಶನ್ ರಿಪೀಟ್ ಮಾಡ್ತಾ ಇದ್ದಾರೆ ಎವ್ರಿ ಟೈಮ್. ಸೊ ಇನ್ನೊಂದು ಏನು ಗೊತ್ತಾ ಮಕ್ಕಳು, ಇಂಟಿಗ್ರೇಷನ್ ತರೋ ಆಗೋದ್ರಿಂದ CET ಕೂಡ ತುಂಬ ಇಂಪಾರ್ಟೆಂಟು. CETಗೆ ನಿಯರ್ಲಿ ಈ ವರ್ಷ ಲಾಸ್ಟ್ ಇಯರ್ 6 ಕ್ವಶನ್ ಕೇಳಿದ್ದಾರೆ, ಅದರ ಲಾಸ್ಟ್ ಇಯರ್ 7 ಕ್ವಶನ್ ಕೇಳಿದ್ದಾರೆ ಇಂಟಿಗ್ರೇಷನ್ ಚಾಪ್ಟರ್ ಅಲೋನ್. ಸೊ ಕಾನ್ಸೆಪ್ಟ್ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಿಪೇರ್ ಆಗೋದ್ರಿಂದ ಬೋರ್ಡ್ ಎಕ್ಸಾಮಲ್ಲಂತೂ ನೀವು ಔಟ್ ಆಫ್ ಔಟ್ ತೆಗಿಬೋದಾ, ಇಂಟಿಗ್ರೇಷನ್ ಗೊತ್ತಾಗ್ಬಿಟ್ರೆ. CETಯಲ್ಲೂ 6 ಕ್ವಶನ್ 7 ಕ್ವಶನ್ ಇರುತ್ತೆ, ಅದರಲ್ಲಿ ಆರಾಮಾಗಿ 4-5 ಕ್ವಶನ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಲಾಸ್ಟ್ ಲೆಕ್ಚರಲ್ಲಿ, ಸೊ ವೆನ್ ವಾಸ್ ಟೀಚಿಂಗ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ, ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಎರಡೇ ಮಾರ್ಕ್ಸ್ ಕೇಳೋದು ಅದರಲ್ಲಿ. ಬಟ್ ಅದೇ ಒಂದು CET ಕ್ವಶನ್ ಲಾಸ್ಟ್ ಇಯರ್ ಕೇಳಿದ್ರು, ಸೇಮ್ NCERT ಕ್ವಶನೇ ಕೇಳಿದ್ರು, ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿ. ಅದರಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ ಆನ್ಸರ್ ಮಾಡಿರಲ್ಲ. ನೀವು ಲಾಸ್ಟ್ ಲೆಕ್ಚರ್ ಮ್ಯಾಕ್ಸಿಮಮ್ ಮಿನಿಮಾ ಲೆಕ್ಚರ್ಸ್ ನೋಡಿದಾಗ ನೀವು ಅಪ್ಲಿಕೇಶನ್ ಡೆರಿವೇಟಿವ್ಸಲ್ಲಿ ಯು ಕ್ಯಾನ್ ಸಿ ದ್ಯಾಟ್. ಅದೇ ರೀತಿ ಇಂಟಿಗ್ರೇಷನ್ ಅಷ್ಟೇ ಮಕ್ಕಳೇ. ಸೊ ಫಸ್ಟ್ ನೀವೇನು ಮಾಡಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಆಮೇಲೆ ನೋಡಿ ಕ್ವಶನ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. 2014, 2015 ಡಿಫ್ರೆಂಟ್ ಕ್ವಶನ್, 2016 ಡಿಫ್ರೆಂಟ್ ಕ್ವಶನು, 2017 ಡಿಫ್ರೆಂಟ್ ಕ್ವಶನ್ಸ್. ಎಸ್ ಅಂತ ಹೇಳಿದ್ರೆ ಸಪ್ಲಿಮೆಂಟ್ರಿ, ಎಮ್ ಅಂತ ಹೇಳಿದ್ರೆ ಮಾಡಲ್ ಪೇಪರ್, ಓಕೆ. ಈ ಥರ ಡಿಫ್ರೆಂಟ್ ಕ್ವಶನ್ ಚೇಂಜ್ ಮಾಡ್ತಾರೆ. ಸೊ 2 ಮಾರ್ಕರ್ಸಲ್ಲಿ ಆ್ಯಂಡ್ ನಿಮ್ಗೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ, ಒಂದು ಯು ವಿಲ್ ಆಲ್ಸೋ ಆಲ್ವೇಸ್ ಗೆಟ್ ಎ ಡೆಫಿನೇಟ್ ಒಂದು ಕೇಳ್ತಾರೆ, ಇನ್ನೊಂದು ಇಂಡಿಫರೆಂಟ್ ಕೇಳ್ತಾರೆ ಆಯಿತಾ. ಅದಾದಮೇಲೆ ಇಫ್ ಯು ಗೋ ಫಾರ್ ನೆಕ್ಸ್ಟ್ ಅಗೇನ್ 2 ಮಾರ್ಕರ್ಸ್ 3 ಮಾರ್ಕರ್ಸ್ ಚೆಕ್ ಮಾಡಿದಾಗ, ಸೊ ಆಲ್ಮೋಸ್ಟ್ ನಿಮಗೆ ನೋಡಿ 2 ಮಾರ್ಕರ್ಸಲ್ಲೂ ಅಷ್ಟೇ ಇಷ್ಟೊಂದು ಕ್ವಶನ್ಸು ನೋಡಿ. ಇದು 2 ಮಾರ್ಕರ್ಸ್ ದೇ ಆರ್ ಚೇಂಜಿಂಗ್ ಎವ್ರಿ ಇಯರ್ 17 ಡಿಫ್ರೆಂಟ್, 18 ಡಿಫ್ರೆಂಟ್, 19 ಡಿಫ್ರೆಂಟ್, 20 ಡಿಫ್ರೆಂಟ್. ಅರೆ ಮಾರಾಯ, ಪ್ರತಿ ಕ್ವಶನಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಬಟ್ ನೀವು ಹಂಗೆ ಚೇಂಜ್ ಅನ್ಕೊತೀರಾ, ಬಟ್ ಏನು ಗೊತ್ತಾ, ಸ್ವಲ್ಪ ಸಿಮಿಲರ್ ಟಾಪಿಕ್. ಈಗ 2023 x/x+1 ಕೇಳಿರ್ತಾರೆ. ಇನ್ನೊಂದು ಆ್ಯಕ್ಚುಲಿ ಈ ಕ್ವಶನ್ 3 ಮಾರ್ಕರ್ಸ್ ರಿಪೀಟ್ ಮಾಡಿದ್ದಾರೆ. ಕೆಲವೊಂದು ಸರಿ 2 ಮಾರ್ಕರ್ಸ್, ಇನ್ನೊಂದು ಇಂಟಿಗ್ರಲ್ಸಲ್ಲಿ ಕೆಲವೊಂದು ಇಯರ್ 2 ಮಾರ್ಕರ್ ಕೇಳಿದ್ದಾರೆ, ಅದನ್ನೇ ಕೆಲವೊಂದು ಸರಿ 3 ಮಾರ್ಕರ್ಸ್ ಕೇಳಿದ್ದಾರೆ. ಸೊ ಈ ರೀತಿ ಇರುತ್ತೆ. ಸೊ ಇದೇ ಟೈಪ್ ಕ್ವಶನ್ ಆಲ್ರೆಡಿ 3 ಮಾರ್ಕರ್ಸ್ ತುಂಬ ಸರಿ ಕೇಳಿದ್ದಾರೆ. ಸೊ ಈ ರೀತಿ. ಸೊ ಅಂದರೆ ನೀವು ಯು ಮೇ ಥಿಂಕ್ ದಟ್ ಇಟ್ ಈಸ್ ಡಿಫ್ರೆಂಟ್ ಅಂತ, ಕ್ವಶನ್ ಡಿಫ್ರೆಂಟ್ ಇರ್ಬೋದು, ಬಟ್ ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಆಫ್ ಟಾಪಿಕ್ಸ್ ಮೇಲೆ ಬರ್ತಾ ಇರುತ್ತೆ ಆಯಿತಾ. ಸೊ ದಿಸ್ ಆರ್ 3 ಮಾರ್ಕರ್ಸ್. ನೀವು 3 ಮಾರ್ಕರ್ಸ್ ಹೋದಾಗ ನೋಡಿತಾರೆ, ನಾನು ಜಸ್ಟ್ ನಾವು ಹೇಳ್ದಲ್ವ, ಇಲ್ಲಿ 2 ಮಾರ್ಕರ್ಸ್ ಕೇಳಿದ್ದಾರೆ, ಅದನ್ನು ಮತ್ತೆ 3 ಮಾರ್ಕರ್ಸ್ ಕೇಳಿದ್ದಾರೆ ಕೆಲವೊಂದು ಸತಿ. ಸೊ ಈ ರೀತಿ ಕೆಲವೊಂದು ನೋಡಿ ಎಷ್ಟು ಸಣ್ಣ ಚೇಂಜಸ್ ಅಂತ ಹೇಳಿದ್ರೆ, ಕೆಲವೊಂದು ಸತಿ x+1 x+2 ಕೇಳ್ತಾರೆ, ಇನ್ನೊಂದು x-1 x+2 ಕೇಳ್ತಾರೆ, ಇನ್ನೊಂದು x² + x2 ಅಂತ ಕೇಳ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ 3 ಮಾರ್ಕರ್ಸ್ ಬಂದು ಪ್ರಾಡಕ್ಟ್ ರೂಲ್. ಸೊ ಒಂದು ಪ್ರಾಡಕ್ಟ್ ರೂಲ್, ಇನ್ನೊಂದು ಪಾರ್ಷಿಯಲ್ ಫ್ರಾಕ್ಷನ್. ಸಾರಿ, ಸೊ ಇಲ್ಲಿ ಏನಂತಂದರೆ ನಾನು ಇನ್ನೊಂದು ಹೇಳೋದು ಮರ್ತದೆ ಇಲ್ಲಿ. ಸೊ 3 ಮಾರ್ಕರ್ಸ್ ಬಂದು ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಪ್ರಾಡಕ್ಟ್ ರೂಲು, ಇಲ್ಲ ಅಂತ ಹೇಳಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ಸ್, ಇಲ್ಲ ಅಂತ ಹೇಳಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೇಲೆ ಕೇಳ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಸೊ ಇದು ತುಂಬ ಈ ಎರಡರಲ್ಲೇ ಇಲ್ಲಿವರೆಗೂ ಮೋಸ್ಟ್ ಆಫ್ ದ ಟೈಮ್ ಎರಡೇ ಟಾಪಿಕ್ ಮೇಲೆ ರಿಪೀಟ್ ಮಾಡಿರೋದು, ಓಕೆ. ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೇಲೆ ಕೇಳ್ತಾರೆ. ಅದಾದಮೇಲೆ ಸೊ 3 ಮಾರ್ಕರ್ಸ್ ಈ ರೀತಿ. ಸೊ ಪಾರ್ಷಿಯಲ್ ಫ್ರಾಕ್ಷನ್ಸ್ ಆರ್ ಪ್ರಾಡಕ್ಟ್ ರೂಲ್. ಸೊ ನೋಡಿ, ಇದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಕ್ವಶನ್ಸ್ ಇವೆಲ್ಲ ಪ್ರಾಡಕ್ಟ್ ರೂಲ್ ಕ್ವಶನ್ಸ್. ಅದೇ ಪ್ರಾಡಕ್ಟ್ ರೂಲ್ ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ. ಇದು 3 ಮಾರ್ಕರ್ಸ್ ಮೋಸ್ಟ್ ಆಫ್ ಟೈಮ್ ಈ ರೀತಿ ಕ್ವಶನ್ ಬರುತ್ತೆ. ಅದಾದಮೇಲೆ ನಂತರ ಇಫ್ ಯು ಸಿ ದ ಅಗೇನ್ 3 ಮಾರ್ಕರ್ಸ್ ನೋಡಿ, ಸೇಮ್ ಕ್ವಶನ್ ರಿಪೀಟ್ ಮಾಡಿದೆ, x/x+1 2022 2023 ಕೆಲವೊಂದು ಕ್ವಶನ್ ರಿಪೀಟ್ ಆಗುತ್ತೆ. ಸೊ ಐದರ್ ಇಟ್ ಈಸ್ ಮೋಸ್ಟ್ ಆಫ್ ಟೈಮ್, ಕೆಲವೊಂದು ಸರಿ ಇದನ್ನು ಕೇಳ್ತಾರೆ, ಅಂದರೆ ನಾರ್ಮಲ್ ನಿಮ್ಮ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆಯಲ್ವ, ಅದರಲ್ಲೂ 3 ಮಾರ್ಕರ್ಸ್ ಕೇಳ್ತಾರೆ. ಸೊ ಇಂಟಿಗ್ರೇಷನ್ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇರೆ ಚಾಪ್ಟರ್ಸ್ ಆದರೆ ನಾವು ಫಾಸ್ಟಾಗಿ ನಾವು ಹೇಳ್ಬೋದು, ಅದೇ ಬರುತ್ತೆ ಇದೇ ಬರುತ್ತೆ ಅಂದ್ಬಿಟ್ಟು. ಬಟ್ ಇಂಟಿಗ್ರೇಷನ್ ತುಂಬ ಟಫ್ ಇದೆ ಮಕ್ಕಳೇ. ಸೊ ಬಟ್ ನೀವು ತಲೆ ಕೆಡಿಸೋದು ಬೇಕಾಗಿಲ್ಲ. ಸೊ ವಿ ವಿಲ್ ಟೀಚ್ 1 by 1. ಸಿ
ಅದೇ ರೀತಿ ನಾವು ಕಮಿಂಗ್ ಟು 5 ಮಾರ್ಕರ್ಸ್. 5 ಮಾರ್ಕರ್ಸ್ಗೆ ಬಂದರೆ ಪ್ರತಿ ವರ್ಷ ನೋಡಿ ಈ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್. ನೀವು ತಲೆ ಕೆಡ್ಸ್ಕೊಂಬೇಡಿ ಇಷ್ಟೊಂದು ಕ್ವಶನ್ಸ್ ಅಂದ್ಬಿಟ್ಟು. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್, ನೀವು ಏನು ಗೊತ್ತಾ, ಒಂದು ಪ್ರಾಪರಾಗಿ ನೀವು ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ರೆ ಡಿರೈವೇಟಿವ್ ಇನ್ನೂ ಒಂದು ಪ್ರೂಫ್ನ ಬೇರೆ ಈಸಿಯಾಗಿ ಮಾಡ್ಬೋದು. ನೀವು ಒಂದು ಪ್ರೂಫ್ ಅರ್ಥ ಮಾಡ್ಕೊಂಡ್ರೆ ಪ್ರಾಪರಾಗಿ ಬೇರೆ ಪ್ರೂಫ್ಸ್ ಈಸಿಯಾಗಿರುತ್ತೆ. ಸೊ ನೀವು ಅನ್ಕೊಂತೀವಿ ಎಷ್ಟೊಂದು ಪ್ರೂಫ್ಸ್ ಇದೆಯಲ್ವಾ, x² + a² x² - a² ರೂಟ್ ಆಫ್ x² + a², ಬರೀ ರೂಟ್ ಆಫ್ x² + a² ವಿತೌಟ್ 1/, ಎಷ್ಟೊಂದು ಒಂದು ನನ್ನ ಪ್ರಕಾರ 9 ಏನೋ ಇದೆ ಪ್ರೂಫ್ಸು. ಬಟ್ 2-3 ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಬೇರೆವೆಲ್ಲ ಈಸಿ. ನಿಮ್ಗೆ ಟಫ್ ಅನ್ಸೋದಿಲ್ಲ ಆ್ಯಕ್ಚುಲಿ. ನೋಡಿ ಎಷ್ಟೊಂದು ರಿಪೀಟ್ ಮಾಡ್ತಾ ಇರ್ತಾರೆ ಈ ಥರ. ದೀಸ್ ಆಲ್ ದ 5 ಮಾರ್ಕರ್ ಕ್ವಶನ್ಸ್. ಪ್ರತಿ ವರ್ಷ ಈ ಕ್ವಶನ್ ಮೇಲೆ ಈ ಕ್ವಶನ್ ತುಂಬ ರಿಪೀಟ್ ಆಗಿದೆ. x² - 16 ಈವನ್ ಮಾಡೆಲ್ ಪೇಪರ್ ಈ ವರ್ಷ 2024 ಮಾಡೆಲ್ ಪೇಪರಲ್ಲಿ ಕೂಡ ಈ ಕ್ವಶನ್ ಬಂದಿತ್ತು. x² + ರೂಟ್ ಆಫ್ x² + a² ಇಂಟು ರೂಟ್ ಆಫ್ x² + 2x + 5x ಅಂತ. ಇದು 5 ಮಾರ್ಕರ್ಸ್ ಕ್ವಶನ್ಸ್. ಅರ್ಥ ಆಯ್ತಾ? ಯು ಕ್ಯಾನ್ ಡೌನ್ಲೋಡ್ ಸಿಂಪ್ಲಿಫೈಡ್ ಮೆಂಟ್ಸ್ ಆ್ಯಪ್, ಯು ಕ್ಯಾನ್ ಗೆಟ್ ದಿಸ್ PDF ಆ್ಯಂಡ್ ಲೆಕ್ಚರ್ಸ್ ಆದಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ಸಿ ಇಟ್. ಓಕೆ, ಈ ಥರ 5 ಮಾರ್ಕರ್ಸ್ ಕ್ವಶನ್. ಯಾವತ್ತೇ ಆಗಲಿ ಒಂದು ಪ್ರೂಫ್ ಕೇಳ್ತಾರೆ, ಇದನ್ನು ಪ್ರೂವ್ ಮಾಡಿಬಿಟ್ಟು ಅದಾದಮೇಲೆ ಎವ್ಯಾಲ್ಯೂಯೇಟ್ ಮಾಡಿ ಅಂತ ಕೇಳ್ತಾರೆ. ಸೊ ಬಟ್ ಮೆನಿ ಎಷ್ಟು ಟೈಪ್ ರಿಪೀಟ್ ದೇ ಆರ್ ಸೋ ಮೆನಿ ಡಿಫ್ರೆಂಟ್ ಕ್ವಶನ್ಸ್. ಅದಾದಮೇಲೆ ಕಮಿಂಗ್ ಟು ದ ಲಾಸ್ಟ್ ಒನ್ 6 ಮಾರ್ಕರ್ಸ್. ಸೊ ಇಲ್ಲಿ ಕ್ವಶನ್ ಅಗೇನ್ ಯು ಹ್ಯಾವ್ ಸೋ ಮೆನಿ. ಓಕೆ, 6 ಮಾರ್ಕರ್ಸ್ ಬಂದಾಗ ನಮಗೆ 6 ಮಾರ್ಕರ್ಸಲ್ಲಿ ಏನು ಕ್ವಶನ್ ಕೇಳ್ತಾರೆ ಬೇಸಿಕಲಿ, ದೇ ವಿಲ್ ಆಸ್ಕ್ 6 ಮಾರ್ಕರ್ಸ್ ಒಂದು ಪ್ರೂಫ್. ಅಗೇನ್ ಪ್ರಾಪರ್ಟೀಸ್ ಮೇಲೆ ಪ್ರೂಫ್ ಕೇಳ್ತಾರೆ. ಪ್ರಾಪರ್ಟೀಸ್ ಮೇಲೆ ಪ್ರೂಫ್ ಕೇಳಿಬಿಟ್ಟು ಅದ್ರ ಜೊತೆಯಲ್ಲಿ ಅಗೇನ್ ಒಂದು ಕ್ವಶನ್ ಕೇಳ್ತಾರೆ. ಅಗೇನ್ ಅದರಲ್ಲೂ ತುಂಬ ವೇರಿಯೇಷನ್ಸ್ ಇದೆ, ತುಂಬ ಸತಿ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ 2014 9 ಕ್ವಶನ್ಸ್ ಡಿಫ್ರೆಂಟಾಗಿ ಕೇಳಿದ್ದಾರೆ. ಅದಾದಮೇಲೆ ಕೆಲವೊಂದು ಕ್ವಶನ್ ಅಗೇನ್ ರಿಪೀಟ್ ಆಗುತ್ತೆ ಮಕ್ಕಳಿಗೆ. ಬಟ್ ತುಂಬ ಕಡಿಮೆ ಚಾನ್ಸಸ್ಸು. ಬಟ್ ನನ್ನ ಪ್ರಕಾರ ಈ ಪ್ರಾಪರ್ಟೀಸ್ ನೀವು ನೋಡ್ಕೊಂಬಿಟ್ರೆ, ಇಷ್ಟು ಕ್ವಶನ್ಸ್ ನೋಡ್ಕೊಂಬಿಟ್ರೆ ಮೋಸ್ಟ್ಲಿ ಎಲ್ಲ ನಿಮ್ಮ ಪ್ರಾಪರ್ಟೀಸ್ ಕ್ವಶನ್ಸು ಇಷ್ಟರಲ್ಲೇ ಬರುತ್ತೆ. ಬಟ್ ದೇ ಮೇ ಚೇಂಜ್ ದಿಸ್ ಪಾರ್ಟ್. ಪ್ರೂಫ್ ಎವ್ಯಾಲ್ಯೂಯೇಟ್ ಇದೆಯಲ್ವಾ, ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಾಪರ್ಟೀಸ್ ಒಂದು 6-7 ಪ್ರಾಪರ್ಟೀಸ್ ಇದೆ, ಅಷ್ಟು ನೋಡಿಕೊಂಡ್ರೆ ಸಾಕು. ಆ್ಯಸ್ ಐ ಟೋಲ್ಡ್ ಯು, ಸೊ ನೀವು ನೋಡಿದ ತಕ್ಷಣ ಇಷ್ಟೊಂದು ಕ್ವಶನ್ಸ್ ಇದೆಯಾ ಸರ್ ಇಂಟಿಗ್ರೇಷನ್ ಅಂತ ಟಫ್ ಅನ್ಸುತ್ತೆ. ಡೋಂಟ್ ವರಿ ಮಕ್ಕಳೇ, ಬೇಸಿಕ್ಕಿಂದ ಹಿಡ್ದು ಸ್ಟಾರ್ಟಿಂಗಿಂದ ಹಿಡ್ದು ನಾನು ಎಂಡಿಂಗ್ವರೆಗೂ ಲಾಸ್ಟ್ ಟಾಪಿಕ್ ಪ್ರಾಪರ್ಟೀಸ್ವರೆಗೂ ಎಲ್ಲದನ್ನು ಕಂಪ್ಲೀಟ್ ಮಾಡ್ತೀನಿ. ಆ್ಯಸ್ ಐ ಟೋಲ್ಡ್ ಯು, ಐ ಜಸ್ಟ್ ವಾಂಟ್ ಓನ್ಲಿ ಯುವರ್ 8 to 10 hours ಆಫ್ ಟೈಮ್ ಅಷ್ಟೇ. ಅಷ್ಟು ನೀವು ನಾನು ಕೊಟ್ಬಿಟ್ರೆ ಐ ವಿಲ್ ಡೂ ಆಲ್ ದ ಲೆಕ್ಚರ್ಸ್. ಆ್ಯಂಡ್ ಸೊ ಆಲ್ ದ ಲೆಕ್ಚರ್ಸ್ 1 by 1 ಆದಂಗೆ ಐ ವಿಲ್ ಗಿವ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಲ್ಸೋ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಆಲ್ಸೋ ಮಕ್ಕಳೇ, ನಾನು ಹೇಳ್ದಂಗೆ ದಯವಿಟ್ಟು ಆರ್ಡ್ರಲ್ಲಿ ಫಾಲೋ ಮಾಡಿ. ಇಂಟಿಗ್ರೇಷನ್ ಮಾಡೋಕ್ಕಂದರೆ ಫಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿರೋದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಅಲ್ಲಿ ಏನು ನಾವು ಕಲ್ತಿದ್ದೀವಲ್ವಾ, ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್ನು, ಆ ಚೈನ್ ರೂಲ್ ಎಲ್ಲ ಇದೆಯಲ್ವಾ, ಅದೆಲ್ಲ ಕಡೆನೂ ಅಪ್ಲೈ ಮಾಡ್ತೀವಿ. ಇಲ್ಲೂ ಅಪ್ಲೈ ಮಾಡಿ. ಇನ್ಫ್ಯಾಕ್ಟ್ ನಿಮ್ಮದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನೋದು ಅರ್ಧ ಚೈನ್ ರೂಲು ಅರ್ಧ ಸಬ್ಸ್ಟಿಟ್ಯೂಷನ್ ಮೆಥಡ್. ಇವೊಂದು ಇಂಟಿಗ್ರೇಷನ್ ಹೇಳ್ತೀವಿ, ಬಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್. ಇದರಿಂದ ನಿಮಗೆಲ್ಲ ಗೊತ್ತಿರಬೇಕು. ಸೊ ಕಂಟಿನ್ಯೂಟಿ ಮುಗಿಸ್ಕೊಂಡು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮುಗಿಸ್ಕೊಂಡು ಅದಾದಮೇಲೆ ಇಂಟಿಗ್ರಲ್ಸ್ ಮಾಡಿ. ಯು ವಿಲ್ ಫೀಲ್ ಕ್ಯಾಲ್ಕುಲಸ್ ವೆರಿ ಈಸಿ. ಇದಾದಮೇಲೆ 2 ಚಾಪ್ಟರ್ ಇರೋದು, ಅದೊಂದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ತುಂಬ ಈಸಿ ಚಾಪ್ಟರ್, 1 hour ಮುಗಿದು ಹೋಗುತ್ತೆ. ಅದಾದಮೇಲೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅದು ಅರ್ಧ ಡಿಲೀಟ್ ಮಾಡಿ ಬಿಸಾಕಿದ್ದಾರೆ ಈ 2024ಗೆ. ಇನ್ನೊಂದು ಅರ್ಧ ಇದೆ, ಅದನ್ನು ಒಂದು 3-4 hours ಮುಗಿಸಾಕ್ಬೋದು. ಇಷ್ಟು ಮಾಡಿದ್ರೆ ನೀವು ಕ್ಯಾಲ್ಕುಲಸಲ್ಲಿ ಔಟ್ ತೊಗೊಬೋದು. ಅರ್ಥ ಆಯ್ತಾ? ದಟ್ಸ್ ಇಟ್ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ಲೆಕ್ಚರ್ ವಿಡಿಯೋಸ್. ಬಾಯ್. ಟೇಕ್ ಕೇರ್.